ಶಿರಾ ತಾಲೂಕಿನ ರೈತರ ಜೀವನಾಡಿ ಹೈನುಗಾರಿಕೆಯಾಗಿದ್ದು, ಹಾಲು ಉತ್ಪಾದಕ ರೈತರು ತಮ್ಮ ರಾಸುಗಳು ಅನಾರೋಗ್ಯಕ್ಕೆ ಒಳಗಾದಾಗ ಅವುಗಳಿಗೆ ಚಿಕಿತ್ಸೆ ಕಷ್ಟಕರವಾಗಿದ್ದು, ಇದನ್ನು ಅರಿತು ತುಮಕೂರು ಹಾಲು ಒಕ್ಕೂಟ ಅನಾರೋಗ್ಯ ಪೀಡಿತ ರಾಸುಗಳ ಪೋಷಣೆ ಹಾಗೂ ಪ್ರಾಥಮಿಕ ಚಿಕಿತ್ಸೆ ನೀಡಲು ಸುಲಭವಾಗಿಸುವ ನಿಟ್ಟಿನಲ್ಲಿ ಶಿರಾ ತಾಲೂಕಿನ 10 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಕೌ ಲಿಫ್ಟರ್ ವಿತರಣೆ ಮಾಡಲಾಗಿದ್ದು, ಇದರ ಸದುಪಯೋಗವನ್ನ ಹಾಲು ಉತ್ಪಾದಕರು ಪಡೆದುಕೊಳ್ಳಬೇಕು ಅಂತ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದರು. ಶಿರಾನಗರದ ನಂದಿನಿ ಕ್ಷೀರಾಭವನದಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ರಾಸು ಎತ್ತುವ ಯಂತ್ರಗಳನ್ನು ವಿತರಣೆ ಮಾಡಿ ಮಾತನಾಡಿದರು. ಶಿರಾ ತಾಲೂಕಿನಲ್ಲಿ ಮಳೆಯ ಅಭಾವ ಎದುರಾಗಿದ್ದು, ಹೈನುಗಾರಿಕೆ ರೈತರಿಗೆ ಆರ್ಥಿಕ ಶಕ್ತಿ ನೀಡಿದೆ. ಹಾಲು ಉತ್ಪಾದಕರು ಹಾಲಿನ ಗುಣಮಟ್ಟಕ್ಕೆ ಹೆಚ್ಚು ಆದ್ಯತೆ ನೀಡಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವತ್ತ ಕಾಳಜಿ ವಹಿಸಿದರೆ ಹೈನುಗಾರಿಕೆಯಿಂದ ಆರ್ಥಿಕ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿದೆ ಎಂದರು. ಉಪವ್ಯವಸ್ಥಾಪಕ ಬಿ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಸಮಾಲೋಚಕ ಪ್ರವೀಣ್, ಬಾಬಾ ಫಕ್ರುದ್ದೀನ್, ಪಿಎಂ ಹನುಮಂತರಾಯಪ್ಪ, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಅಚ್ಚಣ್ಣ, ಮುಖಂಡ ಕಿರಣ್ ಗೌಡ, ನಿಜಂತಿ ಅಭಿಲಾಷ್ ಗೌಡ, ತಿಮ್ಮರಾಜು, ಶ್ರೀನಿವಾಸ್, ಅಶ್ವಥ್ ಕುಮಾರ್ ಸೇರಿದಂತೆ ಶಿರಾ ತಾಲೂಕಿನ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು ಈ ವೇಳೆ ಉಪಸ್ಥಿತರಿದ್ದರು. ತುಮಕೂರು ಹಾಲು ಒಕ್ಕೂಟದ ವತಿಯಿಂದ ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘಗಳಿಗೆ ಕೌಲಿಫ್ಟನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಈ ಕೌಲಿಫ್ಟು ಭಾಳಷ್ಟು ನಮ್ಮ ರಾಸುಗಳಿಗೆ ಉಪಯೋಗಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಟೆಕ್ನಿಕಲ್ಲಾಗಿ ಅವನ್ನು ಅಳವಡಿಸಿದ್ದು ಅವನ್ನು ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಸಾಕಷ್ಟು ರಾಸುಗಳು ಕ್ಯಾಲ್ಸಿಯಂನಿಂದ ಮತ್ತು ಖನಿಜ ಲವಣಾಂಶಗಳಿಂದ ಮತ್ತು ಹಲವಾರು ರೋಗಗಳ ಬಾಧೆಯಿಂದ ಇವತ್ತು ನೆಲಕ್ಕೆ ಬಿದ್ದಿರ್ತಕ್ಕಂಥ ರಾಸುಗಳನ್ನು ಮೇಲೆತ್ತೋದಕ್ಕೆ ಇದು ಭಾಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ಉಪಕರಣವಾಗಿರ್ತದೆ. ಇದರಲ್ಲಿ ನಮ್ಮ ಏನು ರಾಸುಗಳು ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ ನಮ್ಮ ಎಷ್ಟೋ ರೈತರುಗಳು ಅವನ್ನು ಮೇಲೆತ್ತೋದಕ್ಕಾಗೋದಿಲ್ಲ. ಮೇಲೆತ್ತಿರೂ ಕೂಡ ಕೆಲವಾರು ನಿಮಿಷಗಳ ಕಾಲ ನಾವು ಮನುಷ್ಯರು ಅವನ್ನು ಮೇಲೆತ್ತೋದಕ್ಕೆ ಸಾಧ್ಯ ಆಗ್ತದೆ. ಸುಮಾರು ಗಂಟೆಗಳ ಕಾಲ ಮೇಲೆತ್ತೋದಕ್ಕೆ ನಮ್ಮ ರೈತರುಗಳು ಕೂಡ ಇಂದಲೂ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲದಂಥ ರೀತಿಯಲ್ಲಿ, ಅದರಲ್ಲೂ ಕೂಡ ನಮ್ಮ ಸೀಮೆ ಹಸುಗಳು ಕನಿಷ್ಠ ಏನು ಒಂದು 250-300 kgವರೆಗೂ ಕೂಡ ಅವು ಇರೋದರಿಂದ ಅವುಗಳನ್ನು ನಮ್ಮ ರೈತರಿಗೆ ಅವು ನೆಲಕ್ಕೆ ಬಿದ್ದಂಥ ಸಂದರ್ಭದಲ್ಲಿ, ರೋಗಗಳಿಗೆ ತುತ್ತಾದಂಥ ಸಂದರ್ಭದಲ್ಲಿ ಮತ್ತು ಏನಾದರೂ ಕೂಡ ಅಪಘಾತಗಳಾಗ್ತಕ್ಕಂಥ ಸಂದರ್ಭದಲ್ಲಿ, ಕಾಲೋ ಇನ್ನೊಂದು ಏನಾದರೂ ಮುರಿದಂಥ ಸಂದರ್ಭದಲ್ಲಿ ಅವುಗಳನ್ನು ಮೇಲೆತ್ತೋದಕ್ಕೆ ತುಂಬಾ ಕೂಡ ತೊಂದರೆ ಆಗಿತ್ತು. ಇದರಿಂದ ಎಷ್ಟೋ ಇವತ್ತು ರಾಸುಗಳು ಇವತ್ತು ಮೃತಪಟ್ಟಿರ್ತಕ್ಕಂಥದ್ದನ್ನು ನೋಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವೇನಾದರೂ ಕೂಡ ಒಂದು ನಮ್ಮ ಸಹಕಾರ ಸಂಘಗಳಿಗೆ ನಮ್ಮ ರೈತರಿಗೆ ಒಂದು ಹೊಸದೊಂದು ವ್ಯವಸ್ಥೆಯನ್ನು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತು ಈ ಒಂದು ಉಪಕರಣವನ್ನು ನಾವು ಇವತ್ತು ನಮ್ಮ ಸಂಘಗಳಿಗೆ ಸುಮಾರು 10 ಸಹಕಾರ ಸಂಘಗಳಿಗೆ ಇವತ್ತು ವಿತರಣೆಯನ್ನು ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ಏನು ರಾಸುಗಳು ಸುಮಾರು 4-5 ದಿನಗಳ ಕಾಲ ಅದರಲ್ಲಿ ಮೇಲೆತ್ತಿ ಅವಕ್ಕೆ ಆಹಾರವನ್ನು ಕೊಡೋದಕ್ಕೆ ಮತ್ತು ಚಿಕಿತ್ಸೆಯನ್ನು ಕೊಡೋದಕ್ಕೆ ಮತ್ತು ಏನು ಕಾಲುಗಳಿಗೆ ಆ ರಕ್ತನಾಳಗಳು ರಕ್ತ ಸಂಚರಣ ಮಾಡೋದಕ್ಕೆ ಭಾಳಷ್ಟು ಅನುಕೂಲಕರವಾಗ್ತದೆ. ಇದರಿಂದ ಮತ್ತೆ ನಮ್ಮ ರಾಸುಗಳು ಜೀವಂತವಾಗಿ ಬದುಕೋದಕ್ಕೆ ಸಾಧ್ಯ ಆಗ್ತದೆ. ಇದು ಒಂದು ರೀತಿ ನಮಗೆ ಭಾಳಷ್ಟು ಉಪಯೋಗ ಆಗ್ತಾ ಇರ್ತಕ್ಕಂಥ ಒಂದು ವ್ಯವಸ್ಥೆ. ಯಾಕೆಂದರೆ ನಮ್ಮಲ್ಲಿ ಸುಮಾರು ಒಂದೊಂದು ಸಂಘಕ್ಕೆ ಒಂದೊಂದು ರಾಸುಗಳು ಇವತ್ತು ನೆಲಕ್ಕೆ ಬಿದ್ದಿರ್ತಕ್ಕಂಥವನ್ನ ನಾವು ನೋಡಿದ್ದೀವಿ. ಇದು ನಮ್ಮ ಏನು ವೈದ್ಯಾಧಿಕಾರಿಗಳು ಸರ್ಕಾರಿ ವೈದ್ಯಾಧಿಕಾರಿಗಳಲ್ಲಿ ಎಲ್ಲವೋ ಒಂದು ಕಡೆ 2 ಕಡೆ ಈ ತಾಲೂಕಿನಲ್ಲಿ ಈ ರೀತಿ ಕೌಲಿಫ್ಟ್ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ವಿ. ಮತ್ತು ಈಗ ನಾವು ಇದನ್ನು ನಮ್ಮ MPCS ಭಾಳಷ್ಟು ಇವತ್ತು ರಾಸುಗಳು ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವುಗಳನ್ನು ನಾವು ವಿತರಣೆ ಮಾಡಬೇಕು ಎಂಬ ಉದ್ದೇಶವನ್ನು ಇಟ್ಕೊಂಡು ಮೊದಲನೆಯ ಹಂತವಾಗಿ ಇವತ್ತು ನಾವು ಏನು 10 ಈ ಕೌಲಿಫ್ಟನ್ನು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ. ಇದರಿಂದ ನಮ್ಮ ರೈತರು ಈ ಯಾರ್ಯಾರು ರಾಸುಗಳನ್ನು ಇವತ್ತು ಸಾಕಿದ್ದಾರೆ ಅವರೆಲ್ಲರೂ ಕೂಡ ಇದರ ಉಪಯೋಗವನ್ನು ಪಡೆದುಕೊಳ್ಬೋದು. ಅದರಿಂದ ನಮ್ಮ ರಾಸುಗಳಿಗೆ ಯಾವುದೇ ರೀತಿ ಅವಿಗೆ ಚಿಕಿತ್ಸೆ ಕೊಡಿಸೋದಕ್ಕೆ, ಅವು ಉತ್ತಮವಾಗಿ ಆರೋಗ್ಯಕರವಾಗಿರೋದಕ್ಕೆ ಇದೊಂದು ಉತ್ತಮವಾಗ್ತಕ್ಕಂಥ ಒಂದು ಉಪಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ನಾವು ಒಂದು ರೀತಿ ನಮ್ಮ ತುಮಕೂರು ಹಾಲು ಒಕ್ಕೂಟದಿಂದ ಇವತ್ತು ನಾವು ವಿತರಣೆ ಮಾಡ್ತಾಯಿದ್ದೀವಿ. ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ನಮ್ಮ ಎಲ್ಲ
ಕಾರ್ಯದರ್ಶಿ ಬಂಧುಗಳು, ನಮ್ಮ ಅಧಿಕಾರಿ ವರ್ಗದವರು ಇವತ್ತೆಲ್ಲರೂ ಕೂಡ ಇವತ್ತು ಹಾಜರಿದ್ದು ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಸಣ್ಣ ಒಂದು ಸಭೆ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡು ಇವತ್ತು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಎಂಬುದು ಹೇಳೋದಕ್ಕೆ ನಾನು ಬಯಸ್ತೀನಿ.